ಪಕ್ಷ ಸಂಘಟನೆ ಮತ್ತೊಂದು ಮಗದೊಂದು ಕಳೆದ 18 ವರ್ಷ ಅಂದ್ರೆ ಆಲ್ಮೋಸ್ಟ್ 2 ದಶಕದಿಂದ ಕೆಲಸ ಮಾಡ್ತಾ ಇದ್ದೀರಾ. ಬಿಜೆಪಿ ಮೇಲೆ ಸಾಮಾನ್ಯವಾಗಿ ಅದು ಬಿಜೆಪಿಯ ಬೆನ್ನೆಲುಬೆ RSS. ಈ ಬಾರಿ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಅಂತ ಬೆಳವಣಿಗೆ ಕಾಣಲಿಲ್ಲ. ಇವನ್ NDA ಮೇಲೆ ಪ್ರಧಾನಿ ಮೋದಿ ಕೂಡ ಡಿಪೆಂಡ್ ಆಗೋಕ್ಕೆ ಅಂತ ಪರಿಸ್ಥಿತಿ ಬಂತು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ ಯಡಿಯೂರಪ್ಪನವರ ನಂತರದ ಮುಂದಿನ ಚುನಾವಣೆ ಏನಾಗುತ್ತೆ ಅನ್ನೋ ಪ್ರಶ್ನೆಗಳು ಸಾಕಷ್ಟಿದೆ. ನೀವುಗಳೆಲ್ಲ ಕಾನ್ಫಿಡೆಂಟ್ ಆಗಿ ನುಗ್ತಾ ಇದ್ದೀರಾ ಪಕ್ಷಕ್ಕಾಗಿ? ಯಡಿಯೂರಪ್ಪನಂತ ನಾಯಕತ್ವ ಪೈಲಾದಿಂದ ಯಡಿಯೂರಪ್ಪನೇ ನಮ್ಮ ನಾಯಕ ಅಂತೇಳಿ ನಾವು ನೋಡ್ಕೋತ ಬಂದಿದ್ದೀವಿ. ಮತ್ತು ಅವರಷ್ಟು ಹೆಚ್ಚಿನ ನಮ್ಮ ಪಕ್ಷಕ್ಕೆ ಭಾಳ ಶ್ರಮ ವಹಿಸಿದ್ರು. ಅದೇ ರೀತಿ ಸರ್ಕಾರ ಸಹ ಅವ್ರ ನೇತೃತ್ವದಲ್ಲಿ 2-3 ಸಲ ಬಂತು. ಅವ್ರು ಅಷ್ಟೇ ಅಲ್ಲ, 4-5 ಮಂದಿ CM ಮಾಡುವಂಥ ಅವರ ಶಕ್ತಿ ಪ್ರದರ್ಶನ ಅವ್ರು ಮಾಡ್ಯಾರ. ಜಗದೀಶ್ ಶೆಟ್ಟರ್ ಆದರು, ಸದಾನಂದ ಗೌಡ್ರ ಆದರು, ಬೊಮ್ಮಾಯಿ ಆದರು, ಮತ್ತು ಇವ್ರು HD ದೇವೇಗೌಡ HD ಕುಮಾರಸ್ವಾಮಿ ಸಹ ನಮ್ಮ ಸಮ್ಮಿಶ್ರ ಸರ್ಕಾರದಲ್ಲಿ ಆಗಿದ್ದಾರೆ. ಅಂದ್ರೆ ನಮ್ಮ ಯಡಿಯೂರಪ್ಪರ ನೇತೃತ್ವ ಒಂದು ಬಹಳ ಅದ್ಭುತವಾದಿತ್ತು ಆ ಟೈಮ್ದಾಗ. ಈಗಾದರೂ ಸಹ ಅವರ ಮಾರ್ಗದರ್ಶನದಲ್ಲಿ ಸಹ ನಮ್ಮ BJP ಬರುವಂಥ ದಿವಸ ಮತ್ತು 2028 ನಮ್ಮ ಸರ್ಕಾರ ಬರ್ತೈತೆ ಅನ್ನೋದು ನಾವು ಯಾವ್ದು ಸಂಶಯ ಪಡುವಂಥದ್ದಿಲ್ಲ. ಅದಕ್ಕೆ ನಮ್ಮ ನಾಯಕರು ಇಲ್ಲಿ ಬಹಳ ಜನ ಅದಾರೆ. ಯಡಿಯೂರಪ್ಪ ಅವ್ರ ಮಾರ್ಗದರ್ಶನ ಇದ್ರೆ ಸಾಕು. ಈಗ ನಮ್ಮ ನಾಯಕರು ಯಾರು ಅಶೋಕ್ ಅವ್ರು ಇದ್ದಾರೆ, ಅದೇ ತರ ಅಶ್ವಥ್ ನಾರಾಯಣ್ ಅವ್ರು ಇದ್ದಾರೆ, ನಮ್ಮ ಈಗ ವಿಜೇಂದ್ರ ಅವ್ರ ರಾಜ್ಯಾಧ್ಯಕ್ಷ ಅದಾರೆ. ಎಸ್, ವಿಜೇಂದ್ರ 2019 ಲೋಕಸಭೆ ಚುನಾವಣೆ ಯಡಿಯೂರಪ್ಪ ಅವ್ರ ನಾಯಕತ್ವ 25 ಸೀಟ್, ವಿಜೇಂದ್ರ ಅವ್ರ ನಾಯಕತ್ವ ಜೊತೆಗೆ JDS ಜೊತೆಗಿನ ಮೈತ್ರಿ 17 ಸೀಟು. 17. ಓಕೆ, ನಾಟ್ ಏನು ಅಂದ್ರೆ ಡಿಸ್ಟಿಂಕ್ಷನ್ ಅಲ್ಲ ಅಂದ್ರೂ ಕೂಡ ಹೈಯೆಸ್ಟ್ ಮಾರ್ಕ್ ವಿಜೇಂದ್ರ ಅವ್ರ ನನ್ನ ಕೇಳಿದ್ರೆ ಡಿಸ್ಟಿಂಕ್ಷನ್ ಕಿಂತ ಹೆಚ್ಚು ನಾವು ಪರ್ಸೆಂಟೇಜ್ ಕೊಟ್ರು ಕಮ್ಮಿ ಆಗಾಕಿಲ್ಲ. ಯಾಕಂದ್ರೆ ನಮ್ಮ ಸರ್ಕಾರ ಇಲ್ದಾಗ 17 ನಮ್ಮೂ ಬರ್ಬೇಕು. ಮತ್ತ ಅವ್ರ ಸಿಂಗಲ್ ಡಿಸಿದಲ್ಲಿ ಅದ್ರ 9 ಬರೋ ಸೀಟ್ ಬರ್ತಾವೆ, ನಮ್ಮ 17 ಬರ್ತಾವೆ, 2 JDS. ಅಂದ್ರೆ ನಮ್ದು ರಿಸಲ್ಟ್ ಒಳ್ಳೇದನ್ನ ಅನ್ಬೇಕು. ಯಾಕಂದ್ರೆ ಅವ್ರು ಇಷ್ಟು ಯೋಜನೆಗಳು ಕೊಟ್ಟರು, ಜನರಿಗೆ ಆಸೆ ಒಡ್ಡರು. ಈಗ ನೋಡ್ರಿ, ಉತ್ತರ ಪ್ರದೇಶದಾಗ ಪ್ರತಿ ಕಾಂಗ್ರೆಸ್ ಸರ್ಕಾರದ ಆಫೀಸ್ ಮುಂದೆ ಹೋಗಿ, ಯಾವ ಕಾಂಗ್ರೆಸ್ ಆಫೀಸ್ ಮುಂದೆ ಹೋಗಿ ಮುಸ್ಲಿಮ್ಸ್ ಜನ ಹೋಗಿ ನಿಂದ್ರಾತಾರ. ಯಾಕೆ ನಿಂತ ಇದ್ದಾರಪ್ಪ? ಸುಳ್ಳು ಆಮಿಷ ಒಟ್ಟು ಬಿಟ್ಟಾರ. ನಮ್ ಸರ್ಕಾರ ಬರ್ಲಿ ಬಿಡ್ಲಿ ಅಂತ ಹೇಳಿದಾರ ಅಂತ ಹೇಳಿ ಅಲ್ಲಿ ಮಂದಿ ಹೊಂಟೈತಿ. ನಮ್ ಸರ್ಕಾರ ಬಂದ್ರ ಅಷ್ಟ ನಾವು ಕೊಡ್ತೇವೆ ಅಂತ ಹೇಳ್ಬೇಕಾಗಿತ್ತು. ಆ ಜನರಿಗೆ ಮನವರಿಕೆನೂ ಮಾಡಿಲ್ಲ. ನಾವು ಒಟ್ಟು ನಿಮ್ಗೆ ಜುಲೈ 1ರಿಂದ ಅಥವಾ ಜೂನ್ 1 ನಿಮ್ಗೆ ಮಂತ್ಲಿ ನಿಮ್ಗೆ 8,500 ಕೊಡ್ತೇವೆ ಅಂತ ಹೇಳ್ರು. ಅವ್ರಿಗೆ ಮನವರಿಕೆ ಮಾಡ್ಬೇಕು, ನಮ್ಮ ಸರ್ಕಾರ ಬಂದ್ರೆ ನಿಮಗೆ ಕೊಡ್ತೇವೆ ಅನ್ನೋದು. ಅಂದ್ರೆ ಅವ್ರಿಗೆ ಅದನ್ನೂ ನೆಟ್ವರ್ಕ್ ಕನ್ವಿನ್ಸ್ ಮಾಡೋಕ್ಕಾಗಿಲ್ಲ. ನಾವು ನೆಕ್ಸ್ಟ್ 2 ತಿಂಗಳು ಇಲೆಕ್ಷನ್ ಆದಿಂದ ನಿಮಗೆ ಕೊಡ್ತೇವೆ ಅಂತಂದ್ರೆ ಇದ್ರ ಅರ್ಥ ಆಸೆ ಒಡ್ಡಿನೂ ಅವ್ರು ಎಲ್ಲಿ ಬಂದ 99 ಸೀಟ್ ಅವ್ರು ಅದಾವ. ನಮ್ಮ BJP 242. ಅದಕ್ಕೆ ನಮ್ಮ ನರೇಂದ್ರ ಮೋದಿ ಒಂದು ವಿಷಯ ಅಂತ ಹೇಳಿದ್ರು, 3 ಸಲ ಟೈಮ್ದವ್ರು ಕೂಡಿಸಿ ಅವ್ರು ಎಷ್ಟು ಸೀಟ್ ಬರ್ತಾವಲ್ಲ ಅಷ್ಟು ನಮ್ಗೆ 242 ಆಗುದಿಲ್ಲ. ಅದು ಯಾಕೆ ಹೇಳ್ರಂದ್ರೆ ಕಾಂಗ್ರೆಸ್ ನಾವು ಬಂದಿದ್ದೇವೆ ಅಂದ್ರೆ ಎಲ್ಲಿ ನಾವು ಸರ್ಕಾರದಾಗ ಬಂದೇವೆ ಅಂತ ಆ ರೀತಿ ಬಿಹೇವಿಯರ್ ತೋರ್ಸತ್ತಾರು. ಸೊ ಅವ್ರು ಇನ್ನೂ ಬಹಳ ಶ್ರಮ ಪಡಬೇಕು. ಮತ್ತು BJP ಹೆಂಗಂದ್ರೆ ಹಿಂದುತ್ವ ಬಿಟ್ಟು ಡೆವಲಪ್ಮೆಂಟ್ ಎಲ್ಲ ದೃಷ್ಟಿಯಿಂದ BJP ಭಾಳ ಸ್ಟ್ರಾಂಗ್ ಅದ. ಮತ್ತು ನಮ್ಮ ದಕ್ಷಿಣ ಭಾರತದಾಗ ಕರ್ನಾಟಕ ಅಂದ್ರೆ BJPದ ಭದ್ರಕೋಟೆ ಅಂತ ಹೇಳಕ್ ಇಚ್ಛೆ ಪಡ್ತೇವೆ.